ವೀಕ್ಷಕರೇ ನಮಸ್ಕಾರ. ಕಂಪ್ಲೇಂಟ್ ಬಾಕ್ಸ್ ನಲ್ಲಿ ಇವತ್ತು ನಾವು ಹೊತ್ತು ತಂದಿರುವಂತಹ ಸ್ಟೋರಿ ಇದೆಯಲ್ಲ, ಈ ಸಾಮಾನ್ಯವಾಗಿ ಬ್ಯಾಂಕ್ಗಳು ಜನರಿಗೆ ಆಸರೆಯಾಗಬೇಕು, ಆದರೆ ಆಧುನಿಕ ರಾಕ್ಷಸರಾದ ಒಂದು ಬ್ಯಾಂಕಿನ ಕಥೆಯನ್ನು ಹೊತ್ಕೊಂಡು ಬಂದಿದ್ದೀವಿ. ಅದು ಕೂಡ ಬಂಧನ್ ಬ್ಯಾಂಕ್ ಅಂತೆ. ಈ ಬಂಧನ್ ಬ್ಯಾಂಕಿನ ಆವರಣದಲ್ಲಿ ಬಂಧಿಯಾಗಿರುವ ಅದೆಷ್ಟೋ ಜನಸಾಮಾನ್ಯರು. ಇದೇ ಈ ಹೊತ್ತಿನ ಕಂಪ್ಲೇಂಟ್ ಬಾಕ್ಸ್. ನಾನು ಮುಸ್ತಫಾ ಸಾಹಿಲ್. ಹಾಗಾದ್ರೆ ಬಂಧನ್ ಬ್ಯಾಂಕಿನ ಗ್ರಾಹಕರಿಗೆ ಹೆಂಗೆಲ್ಲ ಮೋಸ ಆಗಿದೆ? ಬ್ಯಾಂಕಿನ ಸಿಬ್ಬಂದಿಗಳು ಹಿಂಗೂ ಮೋಸ ಮಾಡ್ತಾರ? ಅರೆ, ಜನಸಾಮಾನ್ಯರ ಕಷ್ಟಗಳನ್ನೇ ಬಂಡವಾಳಾಗಿಟ್ಟುಕೊಂಡು ಜನಸಾಮಾನ್ಯರ ರಕ್ತ ಹೀರುವಂತಹ ಪ್ರಯತ್ನ ಈ ಬಂಧನ್ ಬ್ಯಾಂಕ್ ಮಾಡಿದ ಹೇಗೆ? ಮೊರಟೋರಿಯಂ ಹೆಸರಿನಲ್ಲಿ ಮಹಾ ಮೋಸ ನಡೆದಿದೆಯಾ? ಇದಕ್ಕೆ ಸಂಬಂಧಪಟ್ಟ ಅತ್ಯಂತ ಬಹುದೊಡ್ಡ ಬ್ರೇಕಿಂಗ್. ಬಂಧನ್ ಬ್ಯಾಂಕ್ ವಿರುದ್ಧ ಗ್ರಾಹಕರಿಗೆ ದೋಖಾ ಆರೋಪ. ವೈಟ್ ಕಾಲರ್ ದರೋಡೆ ಎಂಬ ದೂರಿದೆ. ವೈಟ್ ಕಾಲರ್ ದರೋಡೆ, ಮೊರಟೋರಿಯಂನ ಹೆಸರಿನಲ್ಲಿ ಮಹಾ ಮೋಸ ನಡೆದಿದೆಯಾ? 5 ತಿಂಗಳ ಬಾಕಿಗೆ 12 ತಿಂಗಳ ಕುರಿತು ಏರಿಕೆ ಆರೋಪ. ಬಡ್ಡಿ ಲೆಕ್ಕಾಚಾರದಲ್ಲಿ ಗೋಲ್ಮಾಲು ಶಂಕೆ ವ್ಯಕ್ತವಾಗಿದೆ. ದಾಖಲೆಗಳನ್ನ ಮ್ಯಾನ್ಯುಯಲ್ ಆಗಿ ತಿರುಚಿದ ದೂರು ಕೂಡ ಕೇಳಿ ಬಂದಿದೆ. ಬಂಧನ್ ಬ್ಯಾಂಕ್ ವಿರುದ್ಧ RBI ಕೆಂಗಣ್ಣು. 43 ಲಕ್ಷ ರೂಪಾಯಿ ದಂಡ ವಿಧಿಸಿದ RBI. ನಿಯಮ ಉಲ್ಲಂಘನೆ ಮಾಡಲಾಗಿದೆ ಎಂದು ಆರೋಪ ಕೇಳಿ ಬಂದಿದೆ. ಕನ್ಸ್ಯೂಮರ್ ಫೋರಂ ಮೆಟ್ಟಿಲೇರಿದ 5313 ಗ್ರಾಹಕರು. ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಅನುಮಾನ. ಬಂಧನ್ ಬ್ಯಾಂಕ್ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ವೈಟ್ ಕಾಲರ್ ದರೋಡೆ ಎಂಬ ಆರೋಪ. ದಾಖಲೆಗಳನ್ನು ಮ್ಯಾನ್ಯುವಲ್ ಆಗಿ ತಿರುಚಿದ ದೂರು ಕೂಡ ಕೇಳಿ ಬಂದಿದೆ. ಈ ಪ್ರಕರಣದಲ್ಲಿ ಬಂಧನ್ ಬ್ಯಾಂಕ್ ವಿರುದ್ಧ RBI ಕೆಂಗಣ್ಣು. 43 ಲಕ್ಷ ರೂಪಾಯಿ ದಂಡ ವಿಧಿಸಿದ RBI. 43 ಲಕ್ಷ. ಕನ್ಸ್ಯೂಮರ್ ಫೋರಂ ಮೆಟ್ಟಿಲೇರಿದ 5313. ನೋಡಿ, ಬ್ಯಾಂಕಿನ ಗ್ರಾಹಕರನ್ನ ಹೆಂಗೆಲ್ಲ ಮೋಸ ಮಾಡ್ತಾ ಇತ್ತು ಈ ಬಂಧನ್ ಬ್ಯಾಂಕ್ ಹೆಂಗ್ ಮೋಸ ಮಾಡ್ತಾ ಇತ್ತು, ಅದರ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಜನರಿಗೆ ಆಸರೆಯಾಗಬೇಕಿದ್ದ ಬ್ಯಾಂಕ್ಗಳು ಈಗ ಗ್ರಾಹಕರನ್ನ ಶೋಷಣೆ ಮಾಡುತ್ತಿವೆ ಎಂದು ಆರೋಪಿಸಲಾಗಿದೆ. ಬಂಧನ್ ಬ್ಯಾಂಕ್ ವಿರುದ್ಧ ಈಗ ಭಾರಿ ದೋಖಾದ ದೂರುಗಳು ಕೇಳಿ ಬರುತ್ತಿವೆ. ಕೋವಿಡ್ ಸಂದರ್ಭದಲ್ಲಿ ಮೊರಟೋರಿಯಂ ಪಡೆದ ಗ್ರಾಹಕರಿಗೆ ಲೆಕ್ಕಾಚಾರದಲ್ಲಿ ಬ್ಯಾಂಕ್ ಸಿಬ್ಬಂದಿ ಭಾರಿ ಗೋಲ್ಮಾಲ್ ಮಾಡಿದ್ದಾರೆ ಎಂದು ದೂರಲಾಗಿದೆ. ಕೇವಲ 5 ತಿಂಗಳ ಬಾಕಿಗೆ ಬರೋಬ್ಬರಿ 12 ತಿಂಗಳ ಅವಧಿ ಹೆಚ್ಚು ಮಾಡಿ ಬಡ್ಡಿಗೆ ಚಕ್ರ ಬಡ್ಡಿ ವಿಧಿಸಲಾಗಿದೆ ಎಂದು ಗ್ರಾಹಕರು ಆರೋಪಿಸಿದ್ದಾರೆ. ಮಂತ್ಲಿ ಸ್ಟೇಟ್ಮೆಂಟ್ ಕೇಳಿದ್ರೆ ಕೇವಲ ವಾರ್ಷಿಕ ಸ್ಟೇಟ್ಮೆಂಟ್ ನೀಡಿ ಹಾದಿ ತಪ್ಪಿಸಲಾಗುತ್ತಿದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ. ಬಂಧನ್ ಬ್ಯಾಂಕಿನ ರೀಪೇಮೆಂಟ್ ಟ್ರ್ಯಾಕ್ ಮತ್ತು ಲೋನ್ ಸ್ಟೇಟ್ಮೆಂಟ್ ನಡುವೆ ಭಾರಿ ವ್ಯತ್ಯಾಸವಿದೆ ಎಂಬ ಗಂಭೀರ ಅಂಶ ಬಯಲಾಗಿದೆ. ಬ್ಯಾಕ್ ಎಂಡ್ ಸಿಸ್ಟಮ್ ನಲ್ಲಿ ಗ್ರಾಹಕರ ಖಾತೆ ಮಾಹಿತಿಯನ್ನ ಮ್ಯಾನ್ಯುವಲ್ ಆಗಿ ತಿರುಚಲಾಗಿದೆ ಎಂದು RBI ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆಡಿಟ್ ಟ್ರೇಲ್ ಲಾಗ್ ನಲ್ಲಿ ಅಸಲಿ ಮಾಹಿತಿಯನ್ನ ಮರೆಮಾಚುವ ಮೂಲಕ ಬ್ಯಾಂಕಿಂಗ್ ನಿಯಮಗಳನ್ನ ಉಲ್ಲಂಘಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಇದೇ ಕಾರಣಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಬ್ಯಾಂಕಿಗೆ 43 ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಎನ್ನಲಾಗಿದ್ದು, ಪೊಲೀಸ್ ಠಾಣೆಯಲ್ಲಿ NCR ಕೂಡ ದಾಖಲಾಗಿದೆ. ಗ್ರಾಹಕರ ವಿಶ್ವಾಸಕ್ಕೆ ಧಕ್ಕೆ ತರುವಂತಹ ಘಟನೆಗಳು ಹೆಚ್ಚಾಗುತ್ತಿವೆ ಎಂಬುದು
ಕನ್ಸ್ಯೂಮರ್ ಫೋರಂನಲ್ಲಿ ದಾಖಲಾಗಿರುವ 5313 ಕೇಸ್ಗಳಿಂದ ತಿಳಿದು ಬರುತ್ತಿವೆ. ಈ ಪ್ರಕರಣದ ಬಗ್ಗೆ ಇಂಚಿಂಚು ತನಿಖೆ ನಡೆದು ಸತ್ಯಾಂಶ ಹೊರಬರಬೇಕು ಎಂಬುದು ಸಂತ್ರಸ್ತ ಗ್ರಾಹಕರ ಆಗ್ರಹವಾಗಿದೆ. ಸತ್ಯಾಂಶ ಹೊರಬರುವವರೆಗೂ ಮತ್ತು ಸಾಮಾನ್ಯ ಜನರ ಹಣಕ್ಕೆ ಭದ್ರತೆ ಸಿಗುವವರೆಗೂ ಫ್ರೀಡಂ ಟಿವಿ ಈ ವಿಷಯವನ್ನ ಬೆನ್ನಟ್ಟುವುದನ್ನ ಬಿಡುವುದಿಲ್ಲ. ಬಂಧನ್ ಬ್ಯಾಂಕ್ ವಿರುದ್ಧ ಕೇಳಿ ಬಂದಿರುವ ಈ ಆರೋಪಗಳು ನಿಜವೇ ಆಗಿದ್ದರೆ ಇದು ಬ್ಯಾಂಕಿಂಗ್ ಕ್ಷೇತ್ರದ ಮೇಲಿನ ನಂಬಿಕೆಯನ್ನೇ ಕುಸಿಯುವಂತೆ ಮಾಡುತ್ತದೆ. ಈ ಬಗ್ಗೆ ಬ್ಯಾಂಕ್ ಮಂಡಳಿ ಅಥವಾ ಅಧಿಕಾರಿಗಳು ಸ್ಪಷ್ಟನೆ ನೀಡುತ್ತಾರಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ ಬೆಂಗಳೂರು.